ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಥ್ಯಾಂಕ್ಸ್ ಯಾಕೆ ಹೇಳ್ತಿದ್ದೀರಾ? ಥ್ಯಾಂಕ್ಸ್ ಹೇಳ್ಬಿಡಿ, ಇಲ್ಲಾಂದ್ರೆ ನಾನು ಮಾಡಿದ್ದಕ್ಕೆ ಯಾವ ಅರ್ಥನೂ ಇರೋದಿಲ್ಲ, ಎಲ್ಲ ವೇಸ್ಟ್ ಆಗೋಗುತ್ತೆ. ನಾನು ಇದನ್ನೆಲ್ಲ ನಿಮಗೋಸ್ಕರ ಇಷ್ಟಪಟ್ಟು ಮಾಡಿದ್ದೀನಿ. ನಾನು ಥ್ಯಾಂಕ್ಸ್ ಎಲ್ಲ ಎಕ್ಸ್ಪೆಕ್ಟ್ ಮಾಡಲ್ಲ. ಓಕೆ, ನೋ ಥ್ಯಾಂಕ್ಸ್. ನೀವು ಇಷ್ಟಪಟ್ಟು ಮಾಡಿದ್ರು ನನಗಿಷ್ಟ ಆಗಿರೋದನ್ನು ಮಾಡಿದ್ದೀರಾ, ಸೊ ನಾನು ಥ್ಯಾಂಕ್ಸ್ ಹೇಳಲೇಬೇಕಲ್ವಾ? ಇಲ್ಲದೆ ಹೋದರೆ ತೃಪ್ತಿ ಇರಲ್ಲ, ನಾನು ತಿಂದಿದ್ದು ಅರ್ಗಲ್ಲ. ಸರಿ, ಓಕೆ, ನಿಮ್ಮ ಥ್ಯಾಂಕ್ಸ್ನ ನಾನು ಅಕ್ಸೆಪ್ಟ್ ಮಾಡ್ಕೋತೀನಿ. ಓಕೆ, ಈಗ ನೀವು ಊಟ ಮಾಡಿ. ನೀವು ಕೂತ್ಕೊಳ್ಳಿ, ಒಟ್ಟಿಗೆ ಊಟ ಮಾಡೋಣ. ಏನು ಹಾಗೆ ನೋಡ್ತಾ ಇದ್ದೀರಾ? ಅರೆ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಲ್ಲ, ಕೂತ್ಕೊಳ್ಳಿ ಕೂತ್ಕೊಳ್ಳಿ, ನಾನು ಬಡಿಸ್ತೀನಿ. ಥ್ಯಾಂಕ್ ಯು. ನೀವು ಕೂತ್ಕೊಳ್ಳಿ, ನಾನು ಬಡಿಸ್ಕೊತೀನಿ. ಎಗ್ ಗ್ರೇವಿ ಮಾತ್ರ ಅಲ್ಟಿಮೇಟ್. ಮಸಾಲೆ ಎಷ್ಟು ಬೇಕೋ ಅಷ್ಟೇ ಕರೆಕ್ಟಾಗಿ ನೀಟಾಗಿ ಬಿದ್ದಿದೆ. ಸೂಪರ್. ಹೌದು, ನಿಮ್ಗೆ ಇದೆಲ್ಲ ಆಗ್ಬರೋವಲ್ಲ, ಹೇಗೆ ಮಾಡಿದ್ರೆ? ಅದು ಅಡುಗೆ ಮಾಡೋಕ್ಕೆ ಮುಂಚೆ ಮೊಟ್ಟೆ ಹತ್ರ ಸಾರಿ ಕೇಳ್ಬಿಟ್ಟು ಅಡುಗೆ ಮಾಡಿದೆ. ವಾಟ್? ಮೊಟ್ಟೆ ಹತ್ರ ಸಾರಿ ಕೇಳಿದ್ರಾ? ಓ ಮೈ ಗಾಡ್, ಯು ನಾಟ್ ಜಸ್ಟ್ ಅಮೇಝಿಂಗ್, ಯು ಆರ್ ಅಮ್ಯೂಸಿಂಗ್. ಇದಕ್ಕೆಲ್ಲ ಏನು ಹೇಳ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ಮತ್ತೆ ನಿಮಗಿಷ್ಟ ಅಂದಮೇಲೆ ಏನಾದರೂ ಮಾಡಲೇಬೇಕಲ್ವ? ಹಲೋ, ನಾನು ಫೋನ್ ಆಮೇಲೆ ಮಾಡ್ತೀನಿ ಕಣ. ಊಟ ಸಖತ್ತಾಗಿದೆ, ನಾನು ಬ್ಯುಸಿ ಇದ್ದೀನಿ, ಡೋಂಟ್ ಡಿಸ್ಟರ್ಬ್ ಮೀ. ಥ್ಯಾಂಕ್ ಯು. ಗೌತಮ್ ಅವರೇ, ನಿಮಗೆ ಚಿಕ್ಕ ವಯಸ್ಸಿಂದ ಏನೇನು ಇಷ್ಟ? ಊಟ ತಿಂಡಿ ಎಲ್ಲ ಇಷ್ಟ. ಹೋಗಿ ಹೋಗಿ ನಿಮಗೆ ಈ ಪ್ರಶ್ನೆ ಕೇಳಿದ್ನಲ್ಲ, ನಿಮಗೆ ಊಟ ತಿಂಡಿ ಇಷ್ಟ ಅನ್ನೋದು ಅಂಡರ್ಸ್ಟುಡ್ಡು. ಹೋಗಲಿ, ಊಟ ತಿಂಡಿಯಲ್ಲಿ ಏನೇನು ಇಷ್ಟ? ಏನು ಇಷ್ಟ ಇಲ್ಲ ಅಂತ ಕೇಳಿ, ತಿನ್ನೋದಕ್ಕೆ ಅಂತ ಕೂತ್ಮೇಲೆ ಎಲ್ಲನೂ ಇಷ್ಟನೇ. ನಾವು ರುಚಿಯಾಗಿರಬೇಕು, ಶುಚಿಯಾಗಿರಬೇಕು, ತಿಂದಿದ್ದು ದರಗಬೇಕು, ಅಷ್ಟೇ ನನ್ನ ಕ್ರೈಟೀರಿಯಾ. ಅಷ್ಟೇ ಅಲ್ಲ, ನನಗಿಷ್ಟ ಆಗಿರೋದನ್ನು ತಂದು ನನ್ನ ಮುಂದೆ ಇಟ್ಟರೆ ನನ್ನ ಕೈಗೆ ಬಾಯಿಗೆ ಕಂಟ್ರೋಲೇ ಇರಲ್ಲ. ಸಿಕ್ಕಾಪಟ್ಟೆ ತಿಂತೀನಿ, ಅದು ಎಲ್ಲಿ ಹೋಗುತ್ತೆ ಅಂತಲೇ ಗೊತ್ತಿಲ್ಲ. ಎಲ್ಲರೂ ಬದುಕೋದಕ್ಕೆ ಅಂತ ತಿಂತಾರೆ, ಆದರೆ ನಾನು ನನ್ನ ಪ್ರಕಾರ ಬದುಕಿರೋದು ನಾನು ಇಷ್ಟಪಡೋ ಫುಡ್ನ ಎಂಜಾಯ್ ಮಾಡೋದಕ್ಕೆ ಅಂತ. ಈ ವಿಚಾರದಲ್ಲಿ ನಾನು ಆ ದೇವ್ರಿಗೆ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಅವನು ಪಾಪ ವೆರೈಟಿ ಪ್ಲ್ಯಾಂಟ್ಸ್ನ, ಅನಿಮಲ್ಸ್ನೆಲ್ಲ ಸೃಷ್ಟಿ ಮಾಡಿದ್ದಾನೆ. ಅದೆಲ್ಲನೂ ಇರೋದು ನನಗೋಸ್ಕರ, ನಾನು ತಿನ್ನೋದಕ್ಕೋಸ್ಕರ ಅನ್ನೋದು ನನ್ನ ಭಾವನೆ. ಏನ್ರಿ ಹೀಗೆ ಹೇಳ್ತಿದ್ದೀರಾ? ಅಂದ್ರೆ ನಿಮ್ಮ ಕಣ್ಣಿಗೆಲ್ಲ ತಿನ್ನೋ ಐಟಮ್ಸ್ ಥರನೇ ಕಾಣಿಸುತ್ತಾ? ಹೇಳಿ, ಊಟ ತಿಂಡಿಯಲ್ಲಿ ಸ್ಪೆಸಿಫಿಕ್ ಆಗಿ ಏನಿಷ್ಟ ಅಂತ? ನಾಗಲೇ ಹೇಳಿದ್ನಲ್ಲ. ಓಕೆ, ಹೀಗೆ ಹೇಳ್ತೀನಿ. 2 ವೀಲರು, 4 ವೀಲರು, ಬೋಟು, ಶಿಪ್ಪು ಎಲ್ಲನೂ ಇಷ್ಟ. 2 ವೀಲರು, 4 ವೀಲರು, ಬೋಟು, ಶಿಪ್ಪು ಅಂದರೆ? 2 ವೀಲರ್ ಅಂದರೆ ಕೋಳಿ, 4 ವೀಲರ್ ಅಂದರೆ ಕುರಿ, ಮೇಕೆ, ಆಮೇಲೆ ಬೋಟ್ ಅಂದರೆ ಚಿಕ್ಕ ಚಿಕ್ಕ ಮೀನುಗಳು, ಶಿಪ್ ಅಂದರೆ ದೊಡ್ಡ ದೊಡ್ಡ ಮೀನುಗಳು. ಅಯ್ಯೋ ಭಗವಂತ, ಏನ್ರಿ ಇದು? ಎಲ್ಲದಕ್ಕೂ ಡಿಫ್ರೆಂಟ್ ಹೆಸರಿಟ್ಟಿದ್ರಾ? ಒಂದಕ್ಕಿಂತ ಒಂದು ಅದ್ಭುತ. ನಾವು ಹಾಗೇನೆ ಎಲ್ಲದಕ್ಕೂ ಒಂದು ಅಡ್ಡ ಹೆಸರಿಟ್ಬಿಟ್ಟು ನಾವು ಮಾಡೋ ಕೆಲಸ ಯಾರಿಗೂ ಗೊತ್ತಾಗಬಾರ್ದು ಅಂತ ಒಂದು ಸೀಕ್ರೆಸಿ ಮೇಂಟೈನ್ ಮಾಡ್ತೀವಿ. ನೀವು ಹಾಗೆಲ್ಲ ಮಾಡ್ತೀರಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.